ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025ರ ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಮೋಹನ್ ಕುಮಾರ್ ಆರ್ ಅಂತ ಬೇಸಾಯ ಶಾಸ್ತ್ರಜ್ಞ, ಮೇವು ಬೆಳೆ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಕೆವಿಕೆಯಿಂದ ಮಾತಾಡ್ತಿದ್ದೀನಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪಶುಪಾಲನೆ ಮತ್ತು ಕೃಷಿ ಒಂದೇ ನಾಣ್ಯದ ಎರಡು ಮುಖಗಳು. ಇತ್ತೀಚಿನ ದಿನಗಳಲ್ಲಿ ಕೃಷಿ ತೀರಾ ಧಾನ್ಯಾಧಾರಿತವಾಗಿ ಪರಿವರ್ತನೆಗೊಳ್ತಿರೋ ದೃಷ್ಟಿಯಿಂದ ಪಶುಪಾಲನೆಯಲ್ಲಿ ಸುಸ್ಥಿರತೆ ಮತ್ತು ಅಧಿಕ ಉತ್ಪಾದಕತೆಗೋಸ್ಕರ ನಾವು ಮೇವು ನಿರ್ವಹಣೆಯಲ್ಲಿ ಪ್ರತ್ಯೇಕವಾಗಿ ಮೇವಿನ ಬೆಳೆಗಳನ್ನ ಬಳಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮುಂಬರುವಂತಹ ನವೆಂಬರ್ 13ರಿಂದ 16ರವರೆಗೆ ಆಯೋಜನೆಗೊಂಡಿರುವಂತಹ ಕೃಷಿ ಮೇಳ 2025ರಲ್ಲಿ ಪ್ರತ್ಯೇಕವಾಗಿ ಪಶುಪಾಲನೆಯಲ್ಲಿ ಉಪಯೋಗಿಸುವಂತಹ ತರಾವರಿ ಮೇವಿನ ಬೆಳೆಗಳನ್ನ ಇಲ್ಲಿ ಬೆಳೆದುಬಿಟ್ಟು ರೈತರ ಮಾಹಿತಿಗೋಸ್ಕರ ಪ್ರಸ್ತುತಪಡಿಸಿದೆ. ಈ ನಿಟ್ಟಿನಲ್ಲಿ ಕೃಷಿ ಮೇಳಕ್ಕೆ ಆಗಮಿಸುತ್ತಿರುವಂತಹ ರೈತ ಬಾಂಧವರು ಪ್ರತ್ಯೇಕವಾಗಿ ಹಾಗೂ ವಿಶೇಷವಾಗಿ ಹೈನೋದ್ಯಮಿಗಳು ಮತ್ತು ಹೈನಾಸಕ್ತರು ಈ ಮೇವಿನ ಬೆಳೆ ತಾಕುಗಳಿಗೆ ಭೇಟಿ ನೀಡಿ ಇಲ್ಲಿ ಬೆಳೆದಿರುವಂತಹ ವಿವಿಧ ರೀತಿಯ ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಮೇವಿನ ಬೆಳೆಗಳನ್ನ ತಾವು ವೀಕ್ಷಿಸಿ ಈ ಬಗ್ಗೆ ತಜ್ಞರೊಂದಿಗೆ ಭೇಟಿ ಮಾಡಿ ಸಮಾಲೋಚನೆ ಮಾಡಿ ತಮ್ಮ ಹೈನೋದ್ಯಮದಲ್ಲಿ ಏನು ವಿನೂತನವಾಗಿ ಕೆಲವು ಮೇವಿನ ಬೆಳೆಗಳನ್ನು ಆವಿಷ್ಕರಿಸಿ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ, ಅವುಗಳ ಮಾಹಿತಿ ಪಡ್ಕೊಂಡು ತಾವು ಅಳವಡಿಸಿಕೊಂಡು ಕೃಷಿ ಮತ್ತು ಹೈನೋದ್ಯಮವನ್ನು ಉತ್ತಮಗೊಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ನಮಸ್ಕಾರ. ಮತ್ತೊಮ್ಮೆ ಮಾಡೋಣ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.